ಬೇಸಿಗೆ ಆರಂಭಕ್ಕೂ ಮೊದಲೇ ಒಂದ್ ಕಡೆ ನೀರಿನ ಅಭಾವ, ಮತ್ತೊಂದ್ ಕಡೆ ವಿದ್ಯುತ್ನ ಅಭಾವ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಗೆ ಈಗಾಗಲೇ ನೀರಿನ ಅಭಾವ ಉಂಟಾಗಿದ್ದು ಕೇವಲ 1 ವಾರಕ್ಕಾಗುವಷ್ಟು ನೀರಿನ ಸಂಗ್ರಹ ಮಾತ್ರ ಇದೆ. ರಾಯಚೂರಿನಲ್ಲಿ ಬತ್ತಿದ ಕೃಷ್ಣೆ, ಆರ್ಟಿಪಿಎಸ್ಗೆಲ್ಲ ನೀರು. ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ನೀರಿನ ಅಭಾವ, ಬೇಸಿಗೆಯಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಭೀತಿ. ರಾಜ್ಯದ ಬಹುಪಾಲು ವಿದ್ಯುತ್ ಬೇಡಿಕೆಯನ್ನ ಪೂರೈಸುವ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದಂತಹ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಈಗ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇವೆ. ಸದಾ ತಾಂತ್ರಿಕ ಸಮಸ್ಯೆಗಳಿಂದಾಗಿ ವಿದ್ಯುತ್ ಘಟಕಗಳು ಆಗಾಗ ಬಂದ್ ಆಗ್ತಾನೆ ಇತ್ತು. ಈಗ ನೀರಿನ ಸಮಸ್ಯೆಯೂ ಕೂಡ ಶುರುವಾಗಿರೋದ್ರಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗುವ ಆತಂಕ ಎದುರಾಗಿದೆ. ಈ ಬಾರಿ ಮುಂಗಾರು ಹಿಂಗಾರು ಎರಡೂ ಕೂಡ ಕೈಕೊಟ್ಟಿರೋದ್ರಿಂದ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತು ಹೋಗಿದೆ. ವಿದ್ಯುತ್ ಕೇಂದ್ರಗಳಿಗಾಗಿಯೇ ನಿರ್ಮಿಸಲಾದಂತಹ ಗುಜ್ರಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲೂ ಡೆಡ್ ಸ್ಟೋರೇಜ್ ಮಾತ್ರ ಇದ್ದು ವಿದ್ಯುತ್ ಕೇಂದ್ರಗಳಿಗೆ ಕೇವಲ 1 ವಾರಕ್ಕಾಗುವಷ್ಟು ನೀರಿನ ಸಂಗ್ರಹ ಇದೆ. ಇನ್ನು ನೀರಿನ ಸಮಸ್ಯೆ ನೀಗದಿದ್ರೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಆತಂಕ ಹೆಚ್ಚಾಗಲಿದೆ. 1720 ಮೆಗಾವ್ಯಾಟ್ ಸಾಮರ್ಥ್ಯದ ಆರ್ಟಿಪಿಎಸ್ನಲ್ಲಿ ಈಗಾಗಲೇ 8 ಘಟಕಗಳಲ್ಲಿ 2 ಘಟಕಗಳು ತಾಂತ್ರಿಕ ಸಮಸ್ಯೆ ಹಾಗೂ ವಾರ್ಷಿಕ ನಿರ್ವಹಣೆ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದು ಕೇವಲ 844 ಮೆಗಾವ್ಯಾಟ್ ಉತ್ಪಾದನೆ ಆಗ್ತಾ ಇದೆ. 1600 ಮೆಗಾವ್ಯಾಟ್ ಸಾಮರ್ಥ್ಯದ ವೈಟಿಪಿಎಸ್ನಲ್ಲಿ 1080 ಮೆಗಾವ್ಯಾಟ್ ಉತ್ಪಾದನೆ ಆಗ್ತಾ ಇದೆ. ಇನ್ನು ನೀರಿನ ಸಮಸ್ಯೆ ಮುಂದುವರೆದ್ರೆ ಇನ್ನಷ್ಟು ಘಟಕಗಳು ಬಂದ್ ಆಗುವ ಸಾಧ್ಯತೆ ಇದೆ. ಕೃಷ್ಣಾ ನದಿಯಲ್ಲಿ ನೀರಿಲ್ಲ. ಇವತ್ತೇನಾಗಿದೆ ಅಂದ್ರೆ ಇವತ್ತೇನು ಒಂದು ಶಾಖೋತ್ಪನ್ನ ಕಲ್ಲಿದ್ದಲು ಘಟಕ ರಾಯಚೂರಿನಲ್ಲಿ ಸುಮಾರು ವರ್ಷಗಳಿಂದ ಆರ್ಟಿಪಿಎಸ್ ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಸುಮಾರು 1720 ಮೆಗಾವಾಟ್ ಅನ್ನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಈ ಒಂದು ವಿದ್ಯುತ್ ಅನ್ನು ಸರಬರಾಜು ಮಾಡಬೇಕು. ಆದ್ರೆ ತಾಂತ್ರಿಕ ದೋಷದಿಂದ ಅಷ್ಟೊಂದು ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ. ಆ ತಾಂತ್ರಿಕ ದೋಷದ ಕಡಿಮೆ ಆಗುತ್ತದೆ. ಅದಲ್ಲದೆ ಈಗ ನೀರಿಲ್ಲ. ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಕೃಷ್ಣಾ ನದಿಯಲ್ಲಿ ನೀರಿಲ್ಲ. ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಬೇಡಿಕೆಯ ಮೇರೆಗೆ ನಾರಾಯಣಪುರ ಜಲಾಶಯದಿಂದ 6000 ಕ್ಯೂಸೆಕ್ನಂತೆ 2 ದಿನದ ಕಾಲ 1 ಟಿಎಂಸಿ ನೀರನ್ನ ಬಿಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ನದಿಯಲ್ಲಿ ಸಾಕಷ್ಟು ತೆಗ್ಗುಂಡಿಗಳು ಇವೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೈತರು ನೀರು ಬಳಸ್ತಾ ಇರೋದ್ರಿಂದ ಬ್ಯಾರೇಜ್ಗೆ ನೀರು ತಲುಪೋದೇ ಅನುಮಾನ ಎಂಬ ಮಾಹಿತಿ ಇದೆ. ಈಗಾಗಲೇ ಶಟ್ ಡೌನ್ ಆಗ್ತಾ ಇದೆ. ಇದನ್ನೆಲ್ಲ ಸರ್ಕಾರದವರು ಸರಿಪಡಿಸಬೇಕಂತ. ಇದರಿಂದ ರೈತರಿಗೂ ಮತ್ತು ಕಾರ್ಮಿಕರಿಗೆ ಬಹಳ ತೊಂದರೆ. ರೈತರು ಈ ಸಾರಿ ಬರಗಾಲ ಬಂದಿರೋದ್ರಿಂದ ಬಹಳ ತೊಂದರೆಯಲ್ಲಿದ್ದಾರೆ. ಅವರಿಗೆ ಸರ್ಕಾರ ಯಾವ ರೀತಿ ಆದರೂ ಪ್ರೋತ್ಸಾಹ ಮಾಡಬೇಕು. ಮೇನ್ ರೈತರಿಗೆ ಮಾಡಿದ್ರೆ ಎಲ್ಲರಿಗೂ ಮಾಡಿದಂಗೆ ಆಗುತ್ತೆ. ಈ ಹೈಡ್ರೋ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಗೋದ್ರಿಂದ ಡ್ಯಾಮ್ಗಳಲ್ಲಿ ಎಲ್ಲಿ ನೀರಿಲ್ಲ. ಪ್ರೆಷರು ಇದ್ರ ಮೇಲೆ ಇದರಿಂದ ಆಗ್ತಾಯಿದೆ. ಆರ್ಟಿಪಿಎಸ್ ಮೇಲೆ ತೊಂದರೆ ಆಗ್ತದೆ ಡೆಫಿನೆಟ್ ಆಗಿ. ರಾಯಚೂರಿನ ಆರ್ಟಿಪಿಎಸ್ ಘಟಕದಲ್ಲಿ ಪದೇ ತಾಂತ್ರಿಕ ತೊಂದರೆಯಿಂದ ಘಟಕಗಳಿಂದ ವಿದ್ಯುತ್ ಉತ್ಪಾದನೆ ಆಗಬೇಕು ನಿಗದಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅದು ಮುಖ್ಯವಾಗಿ ಈಗೇನಾಗಿದೆ, ಈ ವರ್ಷದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಜಲವಿದ್ಯುತ್ತಿಂದನೂ ಯಾವುದೇ ರೀತಿ ಉತ್ಪಾದನೆ ಆಗ್ತಾ ಇಲ್ಲ ಹಾಗೂ ಸೋಲಾರ್ಲಿಂತನೂ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಇನ್ನು ಹೆಚ್ಚಿನ ಒತ್ತಡ ಇರೋದು ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ಮೇಲೆ. ಹಾಗಾಗಿ ಸರ್ಕಾರ ಇದು ಪದೇ ಯಾಕೆ ತಾಂತ್ರಿಕ ತೊಂದರೆ ಆಗ್ತಾ ಇದೆ ಅದನ್ನು ನಿವಾರಣೆ ಮಾಡಬೇಕು. ಇಲ್ಲಾಂದರೆ ಏನಾಗಿದೆ, ಬೇಸಿಗೆ ಸ್ಟಾರ್ಟ್ ಆಗಿದೆ. ಎಲ್ಲೋ ಒಂದು ಕಡೆ ಬೇಸಿಗೆ ದಿನಗಳು ನಮಗೆ ಬಹಳ ಕಷ್ಟಕರ ಆಗ್ತದೆ. ಯಾಕಂತಂದ್ರೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆದಾಗ ಲೋಡ್ ಶೆಡ್ಡಿಂಗ್ ಮಾಡ್ತೀರಿ. ಇದರಿಂದ ಏನಾಗುತ್ತೆ, ಇಂಡಸ್ಟ್ರಿಗಳಿಗೆ, ರೈತರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಪದೇ ತಾಂತ್ರಿಕ ತೊಂದರೆ ಏನಾಗ್ತಾ ಇದೆ ಅದನ್ನು ನಿವಾರಣೆ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಅದೇನೇ ಆಗ್ಲಿ, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯುತ್ ಅಭಾವವನ್ನ ತಡೆಯೋದಿಕ್ಕೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ ರಾಯಚೂರು.